ಎಲ್ಲರಿಗೂ ನಮಸ್ಕಾರ ರೀ. ನಾವೊಂದು ಇವತ್ತು ಕಾಸ್ಮೆಟಿಕ್ ಪೌಚ್ ಎಲ್ಲ ನಮ್ಮ ಸಾಮಾನುಗಳು ಇಟ್ಕೊಳ್ಳೋ ಇರ್ತಾವಲ್ಲ, ಹೆಣ್ಮಕ್ಳದ್ದು ಇದು ಮೇನ್ ಪಾಕೆಟ್ ಇದು ಇಟ್ಕೊಳಕ್ಕೆ ನಾವೊಂದು ಪೌಚನ್ನ ಹೊಲ್ಯಾಕತ್ತೀವಿ ನೋಡ್ರಿ. ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಎಷ್ಟಿದು 15 ಇಂಚ ಹೈಟಿಗೆ ಒಂದು 12 ಇಂಚ್ ಅಗಲಿಗೆ ತೊಗೊಂಡೀನಿ. ಜಸ್ಟ್ ಒಂದು ರಫ್ದು ಒಂದು ಇದು ಮೆಜರ್ಮೆಂಟ್ ಈಗ ಕಟ್ ಮಾಡಿ ಅಷ್ಟು ಸೈಜನ್ನು ತೊಗೊಂಡು ನಾ ಹೇಳುವಂಥ ಸೈಜಸ್ಸನ್ನು ನೀವು ಹಾಕಿರಿ. ಈ ರೀತಿ 4 ಪೀಸ್ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಹೈಟಿಗೆ 7 ಇಂಚ್ ಈ ರೀತಿ. ಈ ಕಡೆ ವಿಡ್ತಿಗೆ ಏನೈತೆ ನೋಡು 5.5 ಇಂಚ್, ಇಲ್ಲಿ ಏನೈತೆ ನೋಡು 4.5 ಇಂಚ್. ನೋಡಿರಿ, ಇದು 5.5 ಇಂಚ್, ಇದು 4.5 ಇಂಚ್. ನಿಮ್ಗೆ ಗೊತ್ತಾಗಲ್ಲ ಅಂತೇಳಿ ರಿಪೀಟ್ ತೋರ್ಸಾತೀನಿ, ನೀವು ಟ್ರೈ ಮಾಡಿ. ಇದು 1.5 ಇಂಚ್, ಇಲ್ಲಿ 1.5 ಇಂಚ್, ಎರಡೂ 1.5 ಇಂಚ್ ನೋಡೋಕೆ ಹಾಕ್ಕೊಂಡು ಒಂದು ಬಾಕ್ಸ್ ಹಾಕೋಬೇಕಲ್ಲ. 5.5 ಇಲ್ಲಿ 4.5 ಈ ರೀತಿ ಹಾಕ್ಕೊಂಡು ಈ ಪಾಯಿಂಟಿಗೆ ಒಂದು ಲೈನ್ ಹಾಕೋಬೇಕು ಕ್ರಾಸನ್ನು. ನೋಡಿ, ಇದ್ರ ಡೈಗ್ರಾಮ್ ಮುಗೀತು. ನೋಡಿರಿ, ನಾ ಎಲ್ಲೆಲ್ಲಿ ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೊಂಡಿನ ನಿಮ್ಗೆ ಒಂದು ಸಲ ಎಲ್ಲ ತೋರ್ಸಾತೀನಿ. ಸ್ವಲ್ಪ ಕಂಡಿಲ್ಲ, ನಾ ಬರೀದು ನೋಡಿಲ್ಲ ನಾನು, ಸಾರಿ ಫಾರ್ ಫ್ರೆಂಡ್ಸ್. ನಾ ಹೇಳಿನ ರಿಪೀಟ್ ಒಂದು ಸ್ವಲ್ಪ ಲಕ್ಷ ಕೊಟ್ಟು ವಿಡಿಯೋ ನೋಡಿದ್ರಿ ಅಂದ್ರೆ ನಿಮಗೆಲ್ಲ ತಿಳಿತೈತೆ ಮೆಜರ್ಮೆಂಟ್ಸ್. ಇಲ್ಲಿ 1.5 ಇಂಚ್, ಇಲ್ಲಿ 1.5 ಇಂಚ್ ಹಾಕ್ಕೊಂಡು ಇಲ್ಲಿ ಮಾಡ್ಬೋದು. ಅದು ಏನು ನಾವು ಹಾಕಿವಲ್ಲ ಲೈನಿಂಗ್ ಅವೆಲ್ಲ ಮಾರ್ಕ್, ಅದನ್ನು ಕಟ್ ಮಾಡ್ಬೋದು. ನೋಡಿರಿ, ಇಲ್ಲಿ ಕ್ರಾಸನ್ನು ಕಟ್ ಮಾಡಿ ನೆಕ್ಸ್ಟ್ 7 ಇಂಚ್ ನಮ್ಗೆ ಎಷ್ಟು ಬೇಕು ಅಷ್ಟೈತೆ ಕಟ್ ಮಾಡಿ. ಸ್ವಲ್ಪ ಎಕ್ಸ್ಟ್ರಾ ಬಂದಿತ್ತದ ಎಲ್ಲ ತೆಗೆದೆ. ನೋಡಿರಿ, ಇದು 4 ಪೀಸಿಂದ ಇದು ಸೆಂಟ್ರ್ ಒಂದು ಮಾರ್ಕ್ ಹಾಕ್ಕೊಡ್ದು. ಹಂಗೆ ಆಮೇಲೆ ಇದಕ್ಕೆ ಯೂಸ್ ಆಗುತ್ತೆ. ಹೆಂಗೆ ಅದಕ್ಕಂದ್ರೆ ಜಿಪ್ ಹಚ್ಚಲು ಯೂಸ್ ಆಗುತ್ತೆ. ನೋಡಿರಿ, ಇದು ಇಂಥದ್ದು ಇನ್ನೊಂದು ಬಟ್ಟೆ ಕಟ್ ಮಾಡ್ಕೋಬೇಕು ನಾವು. 4.5 ಇಂಚಿಂದ ಹೈಟಿಗೆ 12.5 ಇಂಚ್ ಅಗಲ. ನೋಡಿರಿ, 12.5 ಇಂಚ್ ಇಂಥವು 2 ಪೀಸ್ ರೆಡಿ ಆಗಬೇಕು. ಇದೇನು ಲೈನಿಂಗ್ ಬಟ್ಟೆದು. ಲೈನಿಂಗ್ ಬಟ್ಟೆ ತೊಗೋಬೇಕು. ಆ ರೀತಿ ಒಂದು 2 ಪೀಸ್ ಆಗಬೇಕು. ನೆಕ್ಸ್ಟ್ ನಾ ಇದೇನು ಸೈಜ್ ಕಟ್ ಮಾಡಿನಲ್ಲ ಅದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಬಂದು ನೋಡಿರಿ. ನಾನು ಇದು ಸಿಗುತ್ತೆ ಅಂಗಡಿ ಒಳಗೆ, ನೀವು ಕೇಳಿ ತೊಗೊಂಬಂದ್ರೆ ಅಂದರೆ ಇದಾಗುತ್ತೆ. ನೆಕ್ಸ್ಟ್ ಅದೇ ರೀತಿನ ಲೈನಿಂಗ್ ಬಟ್ಟೆನೂ ಕಟ್ ಮಾಡೀನಿ, ಅದು ಸೇಮ್ ಸೈಜದ್ದು. ಇಷ್ಟು ಇದಕ್ಕೆ ಬೇಕು. ನೆಕ್ಸ್ಟ್ ಒಂದು ಜಿಪ್ ಇಷ್ಟು ಸಿಕ್ಕರೆ ಸಾಕು. ಈ ರೀತಿಯಾಗಿ ನಾವು ಜಸ್ಟ್ ಒಂದು ರಫ್ ಲೈನ್ ಹಾಕ್ಕೊಂಡು ನೋಡಿರಿ, ಅಂದರೆ ನಮಗೆ ಎಲ್ಲಿ ಎಷ್ಟು ತೊಗೋಬೋದು ಏನು ಅಂತೇಳಿ ಸಿಗುತ್ತೆ ಅಂತೇಳಿ 1.5 ಇಂಚಿಗೆ ಒಂದೊಂದು ಮಾರ್ಕ್ ಹಾಕ್ಕೊಂಡು ಉಳ್ಕೆದಲ್ಲೊಂದು ದೊಡ್ಡ ಪಾಕೆಟ್ ಮಾಡಬೇಕಂತೆ ಬಿಟ್ಟೇನಿ. ಆಯ್ತಾ, ಈಗ ನಾನು ಅಲ್ಲೇ ಮಡಿಚಿ ಮಾಡ್ಬೇಕಂತೇಳಿ ಮಾಡೋದಿದೆ. ನಾನು ಹಂಗೆ ಮಾಡಿಬಿಡ್ತೀನಿ. ಅದು ನಿಮಗೆಲ್ಲ ಫಿನಿಶಿಂಗ್ ಮಾಡ್ಲಿಕ್ಕೆ ಬರೋಂಗಿಲ್ಲ, ನೀಟ್ ಬರೋಂಗಿಲ್ಲ ಅಂಥೇಳಿ ನಾನು ಮತ್ತೇನು ಮಾಡಿದೆ, ಈ ರೀತಿ ಫಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡು ಆಮೇಲೆ ಅಲ್ಲಿ ಸ್ಟಿಚ್ ಅಟ್ಯಾಚ್ ಮಾಡಿದರೆ ನಮಗೆ ಕಲಿಯುವಂಥ ವ್ಯೂವರ್ಸಿಗೆ ಈಸಿ ಆಗುತ್ತೆ ಅಂಥೇಳಿ ಮಾಡಿದೆ. ನೋಡಿರಿ, ನೀವು ಟ್ರೈ ಮಾಡಿರಿ. ನಮಗಂತೂ ಲೇಡೀಸಿಗಂತೂ ಇದು ಭಾಳ ಹೆಲ್ಪ್ಫುಲ್ ವಿಡಿಯೋ. ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರಿಗೂ ಮೇಕಪ್ ಕಿಟ್ ಬೇಕು. ಯಾರು ಮೇಕಪ್ ಕಿಟ್ಲಾರ ಇರೋದೇ ಇಲ್ಲ. ಬೇಕಾ ಪ್ರತಿಯೊಂದು ಹೆಣ್ಣಿಗೂ ಎಲ್ಲನೂ ಬೇಕು. ಜಸ್ಟ್ ಒಂದು ಪೌಡ್ರು, ಟಿಕ್ಕಳಿ, ಹನಿಗೆ ಇಷ್ಟಾದರೂ ಮಿನಿಮಮ್ ಬೇಕು. ಅದಕ್ಕೆ ನಾವು ಏನೇ ಇರಲಿ, ಏನು ಬೇಕು ಯಾರಿಗೆ ಹೆಂಗೆ ಬೇಕು ಅನುಕೂಲ ಇಟ್ಕೊಳ್ಳಿ. ಜಸ್ಟ್ ಮಿನಿಮಮ್ ಇಷ್ಟಾದ್ರು ಬೇಕಂದಮೇಲೆ ಅದು ಇಟ್ಕೊಳ್ಳೋದು ಒಂದು ಹೆಲ್ಪ್ಫುಲ್ ಆಗುತ್ತೆ. ಒಳಗೆ ಅದರೊಳಗೆ ಇವಕ್ಕೆಲ್ಲ ಪಾಕೆಟ್ಸ್ ಮಾಡೀನಲ್ಲ, ನೀವು ಪಾಕೆಟ್ಸ್ ಒಳಗೆ ಲಿಪ್ಸ್ಟಿಕ್ಕು, ಐಲೈನರು, ಕೊಂಬು, ಸ್ಟಿಕ್ಕರು ಎಲ್ಲವನ್ನೂ ಇಟ್ಕೋಬೋದು. ಇನ್ನೂ ಸಾಕಷ್ಟು ಬರ್ತಾವೆ, ನೀವೇನು ಬೇಕಾದ್ರೂ ಇಟ್ಕೋಬೋದು ಅಂತೇಳಿ ನಾನು ಆ ಕಡೆ 3 ಪೌಚಸ್, ಈ ಕಡೆ 3 ಪೌಚಸ್ ಮತ್ತು ಸೆಂಟ್ರಲ್ ಸ್ಪೇಸ್ ಐತಿ. ಈ ಕಡೆ ಫೇಸ್ ವಾಶ್ ಏನು ಬೇಕಾದಾದರೂ ಇಟ್ಕೋಬೋದು. ನೋಡಿರಿ, ಅಲ್ಲಿ ನಾನು ಅದನ್ನು ಮಡಿಚಿ ಹೊಲ್ಕೊಂಡ್ಮೇಲೆ ಒಂದು ಸ್ವಲ್ಪ ನಿಮ್ಗೆ ವಿಡಿಯೋ ಕಂಡಿಲ್ಲ. ಯಾಕಂದ್ರೆ ಅದು ಬ್ಲ್ಯಾಕ್ ಬಟ್ಟೆನೂ ಸ್ವಲ್ಪ ಬ್ಲ್ಯಾಕ್ ಮೇಲೆ ಇರೋದ್ರಿಂದ ನಿಮ್ಗೆ ವಿಡಿಯೋ ಅಷ್ಟು ಕಂಡಿಲ್ಲ. ನಾ ಏನು ಅದನ್ನು ಕರೆಕ್ಟ್ ಎಡ್ಜಸ್ಸನ್ನು ಆ ಲೈನ್ ಹಾಕಿದ್ನಲ್ಲ, ಆ ಲೈನ್ ಮೇಲೆ ಅಟ್ಯಾಚ್ ಮಾಡಿಕೊಂಡೆ, ಏನು ಸೈಡ್ ಲೈನಿಗೆ. ನೆಕ್ಸ್ಟ್ ಅಲ್ಲಿಂದ ನಾನು 1.5 ಇಂಚ್ ತನಕ ಸ್ಟಿಚ್ ಮಾಡ್ಕೊಂಬಂದು ಒಂದು ಅರ್ಧ ಇಂಚಷ್ಟು ಪ್ಲೇಟ್ಸ್ ಮಾಡ್ತೀವಲ್ಲ ಆ ಟೈಪ್ ಪ್ಲೇಟ್ಸ್ ಮಾಡ್ಬೇಕ್ರಿ. ನೋಡಿ, ಪ್ಲೇಟ್ಸ್ ಮಾಡಬೇಕು. ಇದು ವಿಡಿಯೋ ಅಷ್ಟು ಕ್ಲಿಯರ್ ಬಂದಿಲ್ಲ. ನಾನು ಇನ್ನೊಂದು ಪೌಚ್ ಹೊಲಿದ್ನಿ ಅಂದ್ರೆ, ಯಾಕಂದ್ರೆ ಒಂದು ಕಸ್ಟಮರ್ಸ್ ಅಂದ್ರೆ ಹೊಲೀರಿ ಅಂತ ಹೇಳ್ಯಾರ. ನಾ ಹೊಲ್ಯಾಕತ್ತೀನಿ ನಾನು ಏನು ಮಾಡ್ತೀನಿ, ಅದನ್ನೊಂದು ವಿಡಿಯೋ ಮಾಡಿ ಮತ್ತೆ ಹಾಕ್ತೀನಿ. ಏನಾದರೂ ನೀವು
ಟೈಪ್ ಮತ್ತು ಮಾಡಿ ಹಾಕ್ತೀನಿ. ನೋಡ್ತಾಯಿರ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಯಾವಾಗ ನಮ್ಮ ವಿಡಿಯೋನ ಹಾಕ್ತೀನಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂತಂದ್ರೆ ನೀವು ನೋಡ್ಲಿಕ್ಕೆ ಈಸಿ ಆಗ್ತೈತಿ. ನೀವು ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದ್ರೆ ನೋಟಿಫಿಕೇಷನ್ ಬರೋಂಗಿಲ್ಲ, ಗೊತ್ತಾಗಂಗಿಲ್ಲ. ಅದಕ್ಕೆ ಈ ರೀತಿ 1.5 ಇಂಚಿನ 2 ಪೌಚಸನ್ನು ನಾನು ಮಾಡ್ಕೊಂಡಾಮೇಲೆ ಎಷ್ಟು ಬಟ್ಟೆ ಉಳಿತೈತೆ ನೋಡಿರಿ, ಆ ಬಟ್ಟೆನ ಎಡ್ಜಿಗೆ ಏನು ಒಂದು ಲೈನ್ ಹಾಕಿದ್ನಲ್ಲ, ಆ ಲೈನಿಂದ ನಾನು ತೊಗೊಂಬಂದು ಒಂದು ಪ್ಲೇಟ್ಸ್ ಹಿಡಿದೆ. ಇದು ಮಾಡಿಬಿಟ್ರೆ ನಮಗೆ ಅಂದ್ರೆ ಪ್ಲೇಟ್ಸ್ ಹಿಡಿದು ಬಂದು ಯಾಕೆ ಹಿಡ್ದಿನಪ್ಪ ಅಂತಂದ್ರೆ ನಾನು ತೋರಿಸ್ತೀನಿ ರೀ ನಿಮಗೆ. ಅದನ್ನು ಸ್ಟಿಚ್ ಮಾಡಿ ಮೇಲೆ ತಿಳಿಬೋದು, ನೋಡಿರಿ ತಿಳಿತೈತಿ. ಯಾಕಪ್ಪ ಪ್ಲೇಟ್ಸ್ ಯಾಕೆ ಹಿಡಿದ್ನಿ ಅಂದರೆ, ಈ ಬಾಟಲ್ಗಳು ಸ್ವಲ್ಪ ದಪ್ಪಂಗೆ ಇರ್ತಾವಲ್ಲ, ಅದ್ರೊಳಗೆ ಹೋಗಲಿ ಕರೆಕ್ಟಾಗಿ ಕುಂಡರ್ಲಿ ಅಂತೇಳಿ ಆ ರೀತಿ ಇದು ಮಾಡೀನಿ. ಅದಕ್ಕೆ ಇನ್ನೊಂದು ಸೈಡ್ನು ಮಾಡಾಕತ್ತೆ. ಇಲ್ಲೇನು ಮಾಡಿದೆ, 2 ಇಂಚಿಗೊಂದು ಹಾಕಿದೆ. ಸ್ವಲ್ಪ ದೊಡ್ಡ ಸಾಮಾನು ಏನಾರ ಇದ್ರೆ ಹಿಡೀಲಿ, ಅಲ್ಲಿ ತೆಳ್ಳನು ಇದ್ದದ್ದು ಹಿಡಿತಾವೆ, ಇಲ್ಲಿ ಸ್ವಲ್ಪ ದಪ್ಪನೆ ಅಂತ 2 ಇಂಚಿಗೊಂದು ಹಾಕಿದೆ. ಉಳ್ಕೆದನ್ನ ಏನು ಮಾಡಿದೆ, ಒಂದು ದೊಡ್ಡ ಪೌಚಲ್ಲಿ ಸಹ ಮಾಡಿದೆ. ನೋಡಿ ಈ ರೀತಿ ಇಲ್ಲಿ ನೋಡಿರಿ. ಮತ್ತು ನಿಮ್ಗೆ ಸ್ವಲ್ಪ ಕ್ಲಿಯರ್ ಕಂಡೈತಿ. ಈಗ ಏನು ಅದನ್ನೇನು ಇಟ್ಟನಲ್ಲ ಅದೇ ಟೈಪ ಸ್ಟಿಚ್ ಮಾಡೋದು. ಎಷ್ಟು ದಂಡಿಗೆ ಒಂದೇ ಸ್ಟಿಚ್ ಹಾಕಿರಿ. ಫಸ್ಟ್ ಇಷ್ಟು ಹಾಕಿ ಅಟ್ಯಾಚ್ ಮಾಡಿರಿ. ಈಗ ಟರ್ನ್ ಮಾಡಿದ್ಮೇಲೆ ನಮಗೆ ಎಲ್ಲಿಗೆ 2 ಇಂಚಿಗೆ ನಾನು ಮ್ಯಾಗ ಮಾಡ್ಕೊಂಡಿಲ್ಲ ಅಲ್ಲಿಗೆ ಬರುವಂಗೆ ಒಂದು ಪ್ಲೇಟ್ಸ್ ಮಾಡ್ಕೋಬೇಕು. ಅಲ್ಲಿಗೆ ಬಂದಿರಬೇಕಾದ್ರೆ ಅಲ್ಲಿಗೆ ಒಂದು ಪ್ಲೇಟ್ಸ್ ಮಾಡಿ ನೋಡಿರಿ. ಅಲ್ಲಿಂದ ಪ್ಲೇಟ್ಸ್ ಮೇಲೆ ಸ್ಟಿಚ್ ಹಾಕ್ಬೇಡ್ರಿ, ಪ್ಲೇಟ್ಸ್ ಬಾಜು ಸ್ಟಿಚ್ ಹಾಕ್ರಿ. ಪ್ಲೇಟ್ಸ್ ಓಪನ್ ಬಿಡ್ರಿ ಅದನ್ನು ಹಂಗೆ, ಅಂದ್ರೆ ನಮಗೆ ವಿಡ್ತ್ ಸಿಗುತ್ತೆ ಏನು ಸಾಮಾನು ಇಡಕ್ಕೆ. ಹಾಕಿ ನೋಡಿರಿ ಈ ರೀತಿ ಸ್ಟಿಚ್ ಹಾಕಿನಲ್ಲ, ಈ ರೀತಿ ಮಾಡಿ ಸ್ಟಿಚ್ ಹಾಕ್ಬೇಕು. ಈಗ ಮತ್ತೆ ಇನ್ನೊಂದು ಮಾಡತ್ತೆ ನೋಡಿರಿ, ಈ ಥರ ಪ್ಲೇಟ್ಸ್ ಮಾಡಬೇಕು. ಪ್ಲೇಟ್ಸ್ ಮಾಡಿ ಹೊಲಿಬೇಕು. ನಮ್ಗೆ ಎಷ್ಟು ವಿಡ್ತ್ ಬೇಕು ಅಷ್ಟು. ನಾ ಇಲ್ಲಿ ಕಡೆ 1.5 ಇಂಚಿನ ಮಾಡೀನಿ, ಆ ಕಡೆ 2 ಇಂಚಿಂದ ವಿಡ್ತ್, 2-2.5 ಇಂಚಿಂದ ಅದು ಮಾಡೀನಿ ನೋಡಿ. ಆ ಪ್ಲೇಟ್ಸ್ ಮೇಲೆ ಸ್ಟಿಚ್ ಹಾಕ್ಬಾರ್ದು, ಪ್ಲೇಟ್ಸ್ ಬಾಜು ಸ್ಟಿಚ್ ಹಾಕ್ಬೇಕು. ನೋಡಿ ಇಲ್ಲಿ ಓಪನ್ ಐತಿ ಸ್ಟಿಚ್ ಇದು ಪ್ಲೇಟ್ಸ್. ಮತ್ತು ಇಲ್ಲೊಂದು ದೊಡ್ಡದೊಂದು ಪಾಕೆಟ್ ಮಾಡಾಕತ್ತೀನಿ. ಎಲ್ಲ ಸಣ್ಣ ಮಾಡಿದ್ರೆ ಸ್ವಲ್ಪ ದೊಡ್ಡ ಐಟಮ್ಸ್ ಹಿಡಿಯಂಗಿಲ್ಲ ಅಂತೇಳಿ 2 ಸಣ್ಣ ಒಂದು ದೊಡ್ಡ ಮಾಡೀನಿ. ಈ ರೀತಿ ಮಾಡಿದ ಮ್ಯಾಗ ನೋಡ್ರಿ ಪಾಕೆಟ್ ಹೆಂಗೆ ಆಗ್ಯಾವ ನಾನು ಮಾಡಿದ್ದು ಈ ರೀತಿ ಆಗ. ಈಗ ಇದು ಮೇನ್ ಫ್ಯಾಬ್ರಿಕ್ ಮೇಲೆ ಇದು ಮಾಡೋದು. ನಾನು ಇಲ್ಲೇ ಸ್ವಲ್ಪ ಸ್ಕ್ವೇರ್ ಇತ್ತಲ್ಲ, ಅದನ್ನು ರೌಂಡ್ ಶೇಪ್ ಮಾಡಿದ್ರೆ ಇನ್ನೂ ಚೆಂದ ಕಾಣ್ತದೆ ಅಂತೇಳಿ ರೌಂಡ್ ಶೇಪ್ ಟ್ರೈ ಮಾಡಿದೆ. ರೌಂಡ್ ಶೇಪ್ ಮಾಡಿ ನೋಡಲ್ಲೇ ಮಾರ್ಕ್ ಹಾಕ್ಕೋಬೇಕು. ಅಂದ್ರೆ 4 ಕಡೆ ಜಿಪ್ ಇಲ್ಲಿಂದ ನಾಚಬೇಕು ಅನ್ನೋದು ಗೊತ್ತಾಗ್ತೈತೆ ನಮಗೆ. ಇದಕ್ಕೂ ರೌಂಡ್ ಶೇಪ್ ಕಟ್ ಮಾಡಿದೆ. ರೌಂಡ್ ಶೇಪ್ ಈ ರೀತಿ ರೌಂಡ್ ಶೇಪ್ ಕಟ್ ಮಾಡಿ ಆಯ್ತು. ಈಗ ನೋಡಿ ಮಗಳ ಮಾರ್ಕ್ ಹಾಕಿದ್ದ ಅಲ್ಲಿಂದ ಜಿಪ್ ಹಚ್ಕೊಂತ ಬರಬೇಕು. ಈಗ ಇದು ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕು, ಜಿಪ್ ಉಲ್ಟಾ ಇರಬೇಕು. ಈ ರೀತಿಯಾಗಿ ಇದ್ರ ಮೇಲೆ ಜಿಪ್ ಹಚ್ಚಬೇಕು. ಜಿಪ್ ಹಚ್ಚಿ ಹೊಲಿಬೇಕು. ಇದು ಈ ಕಡೆ ಎಲ್ಲಿ ತನಕ ಮಾರ್ಕ್ ಹಾಕಿವಲ್ಲ ಅಲ್ಲಿ ತನಕ ಅಷ್ಟೇ. ನನಗೆ ಒಂದು ಸ್ವಲ್ಪ ಜಿಪ್ ಎಕ್ಸ್ಟ್ರಾ ಆಯಿತು, ನಾನು ಇಲ್ಲಿ ಎಕ್ಸ್ಟ್ರಾ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೆ, ಎಕ್ಸ್ಟ್ರಾ ಆಯಿತು. ಅದಕ್ಕೆ ಅದನ್ನು ಕಟ್ ಮಾಡಿ ತೆಗೆದು ನನಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು. ಈಗ ಮತ್ತು ಇದ್ರ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ ಇತ್ತಲ್ಲ, ಆ ಲೈನಿಂಗ್ ಫ್ಯಾಬ್ರಿಕನ್ನು ತೊಗೊಂಡು ಇದ್ರ ಮೇಲೆ ಇಟ್ಟು ಹೊಲಿಬೇಕು. ಸೇಮ್ ಹೆಂಗಿತ್ತು ಹಂಗೆ ಲೈನಿಂಗ್ ಫ್ಯಾಬ್ರಿಕ್ನ ಉಲ್ಟಾ ಇಡಬೇಕು. ಉಲ್ಟಾ ಇಟ್ಟು ಹೊಲಿಬೇಕು. ನೋಡಿರಿ ಪಾಕೆಟ್ಸ್ ಎಲ್ಲ ಒಳಗೆ ಹೋಗ್ಯಾವ ನೋಡಿರಿ, ಅಬ್ಸರ್ವ್ ಮಾಡಿರಿ. ಈಗ ನೋಡಿ ನಾನು ಈ ರೀತಿ ಉಲ್ಟಾ ಇಟ್ಟು ಹೊಲಿಬೇಕು. ಈ ರೀತಿ ಉಲ್ಟಾ ಇಟ್ಟು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಿರೋ ಏನಾಗುತ್ತೆ, ಜಿಪ್ ಹಚ್ಚಿದ್ದು ಒಳಗಡೆ ಹೋಗ್ತೈತೆ ನಮ್ಗೆ. ಏನು ಜಿಪ್ಪಿಂದು ಇದನ್ನು ಎಕ್ಸ್ಟ್ರಾ ಬಟ್ಟೆದೇನು ಹೊರಗೆ ಬರೋಂಗಿಲ್ಲ, ಇನ್ವಿಜಿಬಲ್ ಆಗ್ತೈತಿ ಈ ರೀತಿ ಹೊಲಿದ್ರೆ. ಇಲ್ಲ ಡೈರೆಕ್ಟಾಗಿ ಹಚ್ಬೋದು, ಇನ್ವಿಜಿಬಲ್ ಅಲ್ಲಿ ಜಿಪ್ ಒಳಗೆ ಹಿಂಗೆ ಹಾಕೋದು ಮುಂದೆ ತೆಗಿದ ಮುಂದೆ ಸಿಕ್ಕೋತಾವಲ್ಲ, ಆ ರೀತಿ ಪ್ರಾಬ್ಲಮ್ ಬರೋಲ್ಲ ಈ ರೀತಿ ಆದ್ರೆ. ನಾವು ಏನಾರ ಜಿಪ್ ಸಾಮಾನು ತೆಗಿಯಕತ್ತಾಗ ನೋಡಿರಿ ಇಲ್ಲಿ ಏನು ಸ್ವಲ್ಪ ಟರ್ನಿಂಗ್ ಐತಲ್ಲ, ಅಲ್ಲಿ ಒಂದು ಸ್ವಲ್ಪ ನಾವು ಕಟ್ ಮಾಡ್ಕೋಬೇಕು, ಟ್ರಿಮ್ಸ್ ಮಾಡ್ಕೋಬೇಕು. ಮಾಡ್ಕೊಂಡು ಅಂದ್ರೆ ಈಜಿ ಅವು ಏನು ರೌಂಡ್ಸ್ ಐತಲ್ಲ ಕರೆಕ್ಟಾಗಿ ನೀಟಾಗಿ ಬರ್ತೈತಿ. ನೋಡಿ ಈ ರೀತಿ ಹೊಲಿಸ್ಕೊಟ ಒಂದು ಸ್ಟಿಚ್ ಹಾಕ್ಕೋಬೇಕು. ಅದ್ರ ಮೇಲೆ ಒಂದು ಸ್ಟಿಚ್ ಈ ರೀತಿಯಾಗಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಅಂದ್ರೆ ನಮಗೇನಾಗುತ್ತೆ, ನೀಟಾಗಿ ಅದು ಜಿಪ್ ಕರೆಕ್ಟಾಗಿ ಸೈಡಿಗೆ ಕುಂದ್ರುತ್ತೆ, ನೀಟಾಗಿ ನಿಲ್ಲುತ್ತೆ.
ಇಲ್ಲ ನಿಮ್ಗೆ ಉಬ್ದಂಗೆ ಹಾಕ್ಕವು. ಈ ರೀತಿಯಾಗಿ ನೀವು ಯಾವುದೇ ಪರ್ಸ್ ಹೊಲಿದ್ರು ಈ ರೀತಿಯಾಗಿ ಫಿನಿಶಿಂಗ್ ಮಾಡಬೇಕು. ಸಾರಿ ಫ್ರೆಂಡ್ಸ್. ಈಗ ನೋಡಿರಿ ಹೊಳ್ಸಿ ಮತ್ತು ಹೊಲಿಯತ್ತೀನಿ ನಾನು. ಅದು ಇನ್ನೂ ಜಿಪ್ ಇತ್ತಲ್ಲ, ಆ ಜಿಪ್ಪಿದ್ದು ಇನ್ನೊಂದು ಕಡೆನೂ ಅದನ್ನು ಅಟ್ಯಾಚ್ ಮಾಡ್ಕೊಂಡು ಈಗ ಲೈನಿಂಗ್ ಫ್ಯಾಬ್ರಿಕ್ಕನ್ನು ಹಚ್ಚಕತ್ತೀನಿ ನೋಡ್ರಿ. ಅದು ಸೇಮ್ ಪೀಸ್ ಮೇಲೆ ಅದು ಇನ್ನೊಂದು ಎಡ್ಜ್ ಇರುತ್ತಲ್ಲ ಜಿಪ್ಪಿಂದು, ಅದನ್ನು ಸೀದಾ ಬಟ್ಟೆ ಮೇಲೆ ಸೀದಾ ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡಬೇಕು. ಆಮೇಲೆ ಇನ್ನೊಂದು ಸಲ ಏನು ಮಾಡಬೇಕು, ಇದ್ರ ಫ್ಯಾಬ್ರಿಕ್ ಇರುತ್ತಲ್ಲ ಲೈನಿಂಗ್ ಫ್ಯಾಬ್ರಿಕ್ಕನ್ನು ತೊಗೊಂಬಂದು ಇನ್ನೊಂದು ಸೈಡನ್ನು ಅಟ್ಯಾಚ್ ಮಾಡಬೇಕು. ನೀವು ಅದು ಹೊಲಿದ್ರಿಂದ ನಿಮ್ಗೆ ಐಡಿಯಾ ಸಿಗುತ್ತೆ. ಸಲ ಟ್ರೈ ಮಾಡಿರಿ, ನೋಡಿರಿ, ಬರುತ್ತೆ. ಈ ರೀತಿಯಾಗಿ ಹೊಲಿಬೇಕು. ಪರ್ಸ್ ಭಾಳ ಯೂಸ್ಫುಲ್ ಆಗ್ತೈತಿ. ಟ್ರೈ ಮಾಡಿ ನೋಡಿರಿ. ಯಾರಿಗಾದ್ರೂ ಗಿಫ್ಟ್ ಕೊಡಲಿಕ್ಕೆ ಮತ್ತು ನಿಮಗೆ ಯೂಸ್ ಮಾಡೋಕೆ, ಮನ್ಯಾಗ ಎಲ್ಲರಿಗೂ ಯೂಸ್ ಮಾಡೋಕೆ ಹೆಲ್ಪ್, ಯಾರಿಗಾದ್ರೂ ಅಲ್ಲಿ ಹೊಲಿಬೋದು. ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದಾಗ ಅಥವಾ ಏನಾದರೂ ನಾವೇ ಏನ್ರಿ ಹಿಂಗೆ ಗಿಫ್ಟ್ ಕೊಡೋದು ಮುಂದೆ, ಇಲ್ಲ ಯಾರು ಮನೆಗೆ ಬಂದಾಗ ಒಂದು ರೀತಿ ಯೂನಿಕಾಗಿ ಕೊಟ್ಟು ಬಂದ್ರೆ ಅವರು ಒಂಥರ ನೆನೆಸ್ತಾರೆ, ಹಿಂಗೆ ಕೊಟ್ರಪ್ಪ ಅನ್ನೋದು. ಇದೇ ಬ್ಲೌಸ್ ಪೀಸ್ ಕೊಟ್ಟು ಬಂದ್ರೆ ಒಂಥರ ಇದು ಅನಿಸುತ್ತೆ. ಬ್ಲೌಸು ಕೊಡೋದು ನಮ್ಗೆ ಖುಷಿ, ಕೊಟ್ಟರು ಮತ್ತು ಇದೊಂದು ಪರ್ಸ್ ಕೊಟ್ಟು ಬಂದ್ರೆ ಒಂದು ಖುಷಿ ಇರುತ್ತೆ. ಬಟ್ ಅಂತೂ ಸಾಕಷ್ಟು ಮನೆಯಲ್ಲಿ ಏನಾದರೂ ಎದ್ರದ್ದು ಇದ್ದೇ ಇರುತ್ತೆ. ಹೊಲಿದೊಂದು ರೆಡಿ ಮಾಡಿಕೊಟ್ರೆ ಅವರೊಂದು ನಮ್ಮನ್ನು ಮೆಮ್ರೇಬಲ್ ಆಗಿ ಇಟ್ಟಿರ್ತಾರೆ ಅಷ್ಟೆ. ಅದಕ್ಕೆ ನಾವು ಈ ರೀತಿಯಾಗಿ ಹೊಲಿದಿಟ್ಟಿರ್ತೀನಿ. ಯಾರ ಬಂದ್ರಂದ್ರೆ ಕೊಡೋಕ್ಕೂ ಯೂಸ್ ಮಾಡೀನಿ ನೋಡಿ. ಈ ರೀತಿ ಮ್ಯಾಗ ಒಂದು ಹೊಲಿಗೆ ಹಾಕ್ಬೇಕು, ಎರಡು ಸೈಡು ಹೊಲಿಗೆ ಹಾಕ್ಬೇಕು. ಎರಡು ಸೈಡು ಹಾಕಬೇಕು, ಹಾಕಿ ಹೊಲಿಬೇಕು. ಮ್ಯಾಗಿನ ಸೈಡ್ ಬರಬೇಕು. ಕರೆಕ್ಟ್ ಅದು ಬಿಟ್ಟು ಒಂದು 1/4 ಇಂಚಿನಷ್ಟು ಬಿಟ್ಟು ಸ್ಟಿಚ್ ಹಾಕ್ಬೇಕು. ಇದನ್ನು ಅವು ಜಿಪ್ಪಿಂದ ಒಳಗರಿ ಬಟ್ಟೆ ಸ್ವಲ್ಪ ದಪ್ಪ ಇರೋದು ಟರ್ನ್ ಆಗಿರ್ತೈತೆ, ಅದನ್ನೆಲ್ಲ ಕರೆಕ್ಟಾಗಿ ಒಳಗೆ ಹಾಕಿ ಇದೇನು ಸ್ಟಿಚ್ ಆಗ್ತೈತೋ ಅದು ತೆಳಗೆ ಬರ್ತಿರ್ಬೇಕು. ನೋಡಿ ಜಿಪ್ ಹಾಕಿ ಈ ರೀತಿಯಾಗಿ ಟರ್ನ್ ಮಾಡ್ಕೋಬೇಕು. ಇನ್ನು ಸೈಡ್ ಸ್ಟಿಚ್ ಹಾಕಿಲ್ಲ ನಾವು, ನಮ್ಗೆ ಈಗ ಜಿಪ್ ಹಾಕಿದ ಮೇಲೆ ಸೈಡ್ ಸ್ಟಿಚ್ ಹಾಕಕ್ಕೆ ಬರುತ್ತೆ ಅಂಥೇಳಿ ಈಗ ನೋಡಿರಿ ಸೈಡ್ ಸ್ಟಿಚ್ ಹಾಕ್ತೀನಿ ನಾನು. ರೀತಿ ಮಾಡಿದ ಮೇಲೆ ಕರೆಕ್ಟಾಗಿ ಹಿಡ್ಕೊಂಡು ಎಲ್ಲ ಜಿಪ್ಪಿನ ಬಟ್ಟೆ ಎಲ್ಲ ಒಳಗೆ ಹೋಗಿರ್ಬೇಕು. ಕರೆಕ್ಟಾಗಿ ಇದನ್ನು ಮಾಡಿ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಟು ಕರೆಕ್ಟಾಗಿ ಹೊಲಿದ್ರಿ ಅಂದ್ರೆ ನೀಟಾಗಿ ಬರ್ತೈತಿ. ನಾನು ಈ ರೀತಿಯಾಗಿ ಒಂದು ಹೊಲಿದೆ, ನಂಗೆ ಚಲೋ ಅನ್ನಿಸ್ತು, ಅದಕ್ಕೆ ನಿಮಗೂ ಶೇರ್ ಮಾಡಿದ್ರೆ ಅದು ಅಂತೇಳಿ ಶೇರ್ ಮಾಡಾಕತ್ತೀನಿ. ಟ್ರೈ ಮಾಡಿರಿ, ನಿಮ್ಮ ಮನೆಯೊಳಗೂ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ 2 ಸ್ಟಿಚ್ ಹಾಕ್ಬೇಕು. ಸೈಡ್ 2 ಸ್ಟಿಚ್ ಹಾಕ್ಬೇಕು. ಹಾಕಿ ಆ ಕಡೆನೂ ಸೇಮ್ ನಮಗೆ ಇದು ಹಿಡ್ಕೊಳಕ್ಕೆ ಒಂದು ಹ್ಯಾಂಡಲ್ ಬೇಕಾಗ್ತೈತಿ. ಅದಕ್ಕೆ ನಾನು ಸ್ವಲ್ಪ ಹ್ಯಾಂಡಲ್ ರೆಡಿ ಮಾಡ್ಕೊಳಕತ್ತೀನಿ ನೋಡಿ. ಹ್ಯಾಂಡಲ್ ಹೆಂಗಪ್ಪ ಅಂದ್ರೆ ಅದೇ ಬಟ್ಟಿದೆ ಒಂದು ಸ್ವಲ್ಪ ಎಡ್ಜಸ್ ತೊಗೊಂಡು ಒಂದು 1.5 ಇಂಚು ನಮ್ಮ ಬಟ್ಟೆ ಎಷ್ಟು ಸಿಗುತ್ತೋ ಅಷ್ಟ್ರಾಗ ಹೊಲಿಬೋದು. ಒಂದು 2 ಇಂಚಿನಷ್ಟು ಆಗೋಲ್ಲ, ಒಂದು 8-10 ಇಂಚು ಉದ್ದ ತೊಗೊಂಡು ಫೋಲ್ಡ್ ಮಾಡಿ ಇದು ಒಳಗೆ ಹಾಕ್ಬೇಕು. ಅಂದ್ರೆ ನಮ್ಗೆ ಆಮೇಲೆ ನಾವು ಸೀದಾ ಮಾಡಿದ್ಮೇಲೆ ಹೊರಗೆ ಬರುತ್ತೆ. ಇಲ್ಲ ಉಲ್ಟಾ ನಾವೇನು ಈಗ ಹೊರಗೆ ಹಚ್ಚಿದ್ವಿ ಅಂದ್ರೆ ಸ್ಟಿಚ್ ಮಾಡಿದ್ಮೇಲೆ ಈ ರೀತಿ ಒಂದು ಸ್ವಲ್ಪ ಹೊಲಿಯೋದು ಮುಂದೆ ಟ್ರಿಕ್ಸ್ ಇಟ್ಕೊಂಡಪ್ಪ ಅಂದ್ರೆ ರಾಂಗ್ ಆಗಂಗಿಲ್ಲ. ನಾವು ಏನಾಗುತ್ತಪ್ಪ ಹೊಲಿಯೋದು ಮುಂದೆ ಫಸ್ಟ್ ಟೈಮ್ ಹೊಲಿಯೋದು ಮುಂದೆ ಏನಾಗುತ್ತೆ, ನಾವು ನೋಡ್ತೀವಿ ಪಟ್ಟಿ ಹೊರಗೆ ಇಟ್ಬಿಡ್ತೀವಿ. ಹೊರಗೆ ಬರ್ಬೇಕಲ್ಲ ನಾವು ಪಟ್ಟಿ ಅದಕ್ಕೆ ಹೊರಗೆ ಇಟ್ಬಿಡ್ತೀವಿ. ಆಮೇಲೆ ಹೊಲಿದ ಮೇಲೆ ಒಳಗಡೆ ಹೋಗ್ತೈತಿ. ಅದಕ್ಕೆ ನಾವು ಒಳಗಡೆ ಇಟ್ವಿ ಅಂದ್ರೆ ಆಮೇಲೆ ಹೊರಗಡೆ ಬರ್ತೈತಿ. ಇಷ್ಟು ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆ ಇದನ್ನೆಲ್ಲ ಟ್ರಿಮ್ಸ್ ಮಾಡ್ಕೋಬೇಕು. ಅದೇನು ಸ್ಕ್ವೇರ್ ಟೈಪ್ ಕಟ್ ಮಾಡ್ಕೊಂಡಿದ್ವಲ್ರಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ ಕರೆಕ್ಟ್ ಆ ಸೆಂಟ್ರ್ ಪಾಯಿಂಟ್ ಅದೇನು ಸ್ಕ್ವೇರ್ ಇತ್ತಲ್ಲ ಆ ರೀತಿಯಾಗಿ ಎರಡೂ ಬರೋ ಹಂಗೆ ಸ್ವಲ್ಪ ನಾ ತೋರಿಸೀನಿ. ಆದ್ರೆ ಅದೇನಾಗೈತಿ ವಿಡಿಯೋ ಸ್ವಲ್ಪ ಕಂಡಿಲ್ಲ ನಿಮ್ಗೆ, ಸಾರಿ ಫ್ರೆಂಡ್ಸ್. ಈ ಕಡೆ ಸ್ಟಿಚಿಂಗ್ ಕಾಣತೈತೆ ನೋಡಿರಿ ನಿಮಗೆ ಲೆಫ್ಟ್ ಸೈಡು. ಅದು ಹೆಂಗಪ್ಪ ಅಂದ್ರೆ ಸ್ಕ್ವೇರನ್ನು ಹಿಂಗೆ ತೊಗೊಂಡು ಹೊಲಿ ಈ ರೀತಿ ನೋಡಿರಿ. ರೆಡಿ ಆದಮೇಲೆ ಆಗುತ್ತೆ. ಈಗ ಹೆಂಗೆ ಬಂದೈತೆ ನೋಡಿರಿ ತೋರಿಸಿದ್ಮೇಲೆ ಆ ರೀತಿ ತೊಗೊಂಡು ಹೊಲಿಬೇಕು ನೋಡಿರಿ. ಪರ್ಸ್ ರೆಡಿ ಆಯಿತು. ಈಗ ನಾವು ಇದನ್ನು ನನ್ನ ಮಗ ಬಂದು ಸ್ವಲ್ಪ ಅದನ್ನ ಎಕ್ಸ್ಪ್ಲೇನ್ ಮಾಡಾಕತ್ತಾನ. ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಆ ರೀತಿ ಎಕ್ಸ್ಪ್ಲೇನ್ ಮಾಡಾಕತ್ತಾನ. ಹಿಂಗೆ ಹೊಲಿರಿ, ಹಿಂಗಾಗತ್ತೆ, ಹಂಗೆ ನನ್ನ ಮಗ ಹೇಳಾಕತ್ತಿದ್ದ ನೋಡಿರಿ. ಪರ್ಸ್ ರೆಡಿ ಆಯಿತು. ಮತ್ತು ನಮಗೆ ಇದು ಯೂಸೇಬಲ್ ಐತಿ. ಮತ್ತು ನೋಡಿರಿ ಒಳಗೆ ಪಾಕೆಟ್ಸ್ ಈ ರೀತಿ ಆಗುತ್ತೆ. ನಾವು ಇಟ್ಕೋಬೋದು ನೋಡಿ. ರೆಡಿಯಾಗಿಂದ ಈ ರೀತಿ ಐತಿ. ಥ್ಯಾಂಕ್ ಯು ಫ್ರೆಂಡ್ಸ್.